ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿಗೆ ಭೈರತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಮಧ್ಯಂತರ ಜಾಮೀನಿಗೆ ಭೈರತಿ ಬಸವರಾಜ್ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಹೈಕೋರ್ಟ್ನಲ್ಲಿ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಏನು ಹಾಕ್ಕೊಂಡಿದ್ರು ಅದು ನಿನ್ನೆ ಕ್ಯಾನ್ಸಲ್ ಆಯಿತು. ಅಂದರೆ ನಿನ್ನೆ ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳ್ಬಿಡ್ತು, ಇಲ್ಲ ನಿರೀಕ್ಷಣಾ ಜಾಮೀನು ಕೊಡೋದಕ್ಕಾಗೋದಿಲ್ಲ, ಏನಿದ್ರು ಕೂಡ ಲೋಯರ್ ಕೋರ್ಟಲ್ಲಿ ವಿಚಾರಣಾ ದಿನ ಕೋರ್ಟಲ್ಲಿ ನೀವು ಅರ್ಜಿ ಸಲ್ಲಿಸ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆನೂ ಹೇಳಿತ್ತು. ಜೊತೆಗೆ ಕೋಕಾ ಕಾಯ್ದೆಯನ್ನು ಡ್ರಾಪ್ ಮಾಡಿತ್ತು. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ರೆ ನಾವು ಈ ಕೋಕಾ ಕಾಯ್ದೆ ಡ್ರಾಪ್ ಆಗಿರೋದ್ರಿಂದಾಗಿ ಇವ್ರಿಗೊಂದಷ್ಟು ಅನುಕೂಲ ಆಗತ್ತಾ ಹಾಗಾದ್ರೆ ಈ ಆರೋಪಿಗಳಿಗೆ, ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇರುವಂಥ ಆರೋಪಿಗಳಿಗೆ ಅನ್ನುವಂಥದ್ದು ಪ್ರಶ್ನೆ. ಗೊತ್ತಿಲ್ಲ, ಈಗ ನೋಡಬೇಕು ಏನು ಹೇಳುತ್ತೆ ಅಂತೇಳಿ. ಮಧ್ಯಂತರ ಜಾಮೀನು ಅರ್ಜಿ ಬಗ್ಗೆ ಈಗ ಅಭಿಯೋಜಕರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೋರ್ಟ್ ಈಗ ಸದ್ಯಕ್ಕೆ ಸೂಚನೆಯನ್ನ ಕೊಟ್ಟಿದೆ. ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ ಕೋರ್ಟ್. ಅಂದ್ರೆ ತ್ವರಿತಗತಿಯಲ್ಲಿ ಇವತ್ತೇ ಇತ್ಯರ್ಥಪಡಿಸೋದಕ್ಕೆ ಅದನ್ನ ನಿರಾಕರಿಸಿದೆ. ಅರ್ಜಿ ಬಗ್ಗೆ ಆದೇಶ ನೀಡೋದಕ್ಕೆ ಕೋರ್ಟ್ ನಿರಾಕರಿಸಿದೆ ಸದ್ಯಕ್ಕೆ. ಯಾಕಂದ್ರೆ ಇದನ್ನ ಪೊಲೀಸರಿಗೂ ಕೂಡ ಈಗ ನೋಟಿಸ್ ಜಾರಿಗೊಳಿಸಬೇಕು, ಅವರು ಆಕ್ಷೇಪಣೆಯನ್ನ ಸಲ್ಲಿಸಬೇಕು. ಅದಾದ ನಂತರವೇ ಏನಿದ್ರು ಕೂಡ ಇದ್ರ ಬಗ್ಗೆ ತೀರ್ಮಾನ ಆಗಬೇಕಾಗುತ್ತೆ. ಸೊ ಇದೊಂದು ಪ್ರೊಸೀಜರ್. ಸೊ ಹಾಗಾಗಿ ಸೋಮವಾರಕ್ಕೆ ಮುಂದೂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ. ನಿನ್ನೆ ಹೈಕೋರ್ಟ್ನಲ್ಲಿ ಏನು ನಿರಾಕರಿಸಿದ್ರು, ಸೊ ಹಾಗಾಗಿ ಈಗ ಲೋಯರ್ ಕೋರ್ಟಿಗೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವರು ಹಾಕಿರುವಂಥದ್ದು. ಏನು ನಡೀತು ಇವತ್ತು ಪ್ರೊಸೀಡಿಂಗ್ಸ್ ಹಾಗಾದ್ರೆ? ರೆಹಮಾನ್, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ಅವ್ರ ವಾದ ಏನಂತಂದ್ರೆ, ಇದರಲ್ಲಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೆಲ್ಲ ನಾವು ಸಹಕರಿಸಿದೀವಿ, ಇನ್ವೆಸ್ಟಿಗೇಷನ್ಗೆ ಪೊಲೀಸರು ಕರೆದಾಗ್ಲೆಲ್ಲ ವಿಚಾರಣೆಗೆ ಹೋಗಿದ್ದೀವಿ. ಈಗ ವಿನಾಕಾರಣ ತಮ್ಮನ್ನ ಈ ಕೇಸ್ನಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಎಫ್ಐಆರ್ ಅಲ್ಲೂ ಕೂಡ ತಮ್ಮ ಹೆಸರಿರಲಿಲ್ಲ. ಹೀಗಾಗಿ ತಮಗೆ ನಿರೀಕ್ಷಣಾ ಜಾಮೀನು ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಮತ್ತೆ ಹೈಕೋರ್ಟ್ ಟ್ರಯಲ್ ಕೋರ್ಟ್ ಅಲ್ಲಿ ನಿರೀಕ್ಷಣಾ ಜಾಮೀನು ಹಾಕೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಹೀಗಾಗಿ ನಮಗೆ ನಿರೀಕ್ಷಣಾ ಜಾಮೀನು ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಕೋರ್ಟ್ ಅದಕ್ಕೆ ಇವತ್ತು ನಾವು ಯಾವುದೇ ಮಧ್ಯಂತರ ಜಾಮೀನು ಬಗ್ಗೆ ಆದೇಶ ನೀಡೋಕೆ ಸಾಧ್ಯ ಇಲ್ಲ, ನೀವು ಸೋಮವಾರ ಅವರು ಆಕ್ಷೇಪಣೆಯನ್ನು ಸಲ್ಲಿಸಲಿ, ಅವ್ರ ಆಕ್ಷೇಪಣೆ ಸಲ್ಲಿಸಿದ ನಂತರ ವಾದ ಮಂಡನೆ ಆಲಿಸಿ ಸೋಮವಾರನೇ ಈ ಬಗ್ಗೆ ತೀರ್ಮಾನ ಮಾಡೋಣ ಅಂತೇಳಿ ಈಗ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿದೆ. ಮತ್ತೆ ಈಗ ಪೊಲೀಸರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ. ಹೀಗಾಗಿ ಪೊಲೀಸರು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗತ್ತೆ. ಓಕೆ ರಮೇಶ್, ಒಂದು ಡೌಟ್. ಈಗ ಕೋಕಾ ಕಾಯ್ದೆ ಡ್ರಾಪ್ ಆಗಿರೋದ್ರಿಂದ ಇದೊಂದು ಜಸ್ಟ್ ಇನ್ನೊಂದು ಮರ್ಡರ್ ಕೇಸ್ ಅನ್ನೋ ರೀತಿಯಲ್ಲಿ ಇವರು ಟ್ರೀಟ್ ಮಾಡೋದ್ರಿಂದಾಗಿ ಈ ನಿರೀಕ್ಷಣಾ ಜಾಮೀನು ಅಥವಾ ಈಗಿರುವಂತಹ ಆರೋಪಿಗಳಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಾ ರಮೇಶ್, ಅಥವಾ ಹೇಗಿರುತ್ತೆ ಇದು? ರೆಹಮಾನ್, ಈಗ ಅರೆಸ್ಟ್ ಏನಾಗಿದಾರಲ್ಲ ಅವರೆಲ್ಲರಿಗೂ ಕೂಡ ಜಾಮೀನು ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಡಿಫಾಲ್ಟ್ ಬೇಲ್ ಆಗುತ್ತೆ. 90 days ಅಲ್ಲಿ ಚಾರ್ಜ್ ಶೀಟ್ ಹಾಕಬೇಕು. 90 days ಅಲ್ಲಿ ಚಾರ್ಜ್ ಶೀಟ್ ಆಗದೆ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ಡಿಫಾಲ್ಟ್ ಬೇಲ್ ಸಿಕ್ಕೇ ಸಿಗುತ್ತೆ. ಆದ್ರೆ ಇಲ್ಲಿ ಭೈರತಿ ಬಸವರಾಜು ಇದುವರೆಗೂ ಅರೆಸ್ಟ್ ಆಗಿಲ್ಲ. ಹೀಗಾಗಿ ಅವ್ರಿಗೆ ಇದ್ರ ಲಾಭ ಸಿಗೋದಿಲ್ಲ. ಹೀಗಾಗಿ ಅವರು ಈಗ ನಿರೀಕ್ಷಣಾ ಜಾಮೀನು ತಗೊಳ್ಳಬೇಕಾಗುತ್ತೆ. ನಿರೀಕ್ಷಣಾ ಜಾಮೀನು ಸಿಕ್ಕದೇ ಇದ್ರೆ ಅವ್ರಿಗೆ ಬಂಧನದ ಭೀತಿ ಇನ್ನಷ್ಟು ಹೆಚ್ಚಾಗುತ್ತೆ. ಥ್ಯಾಂಕ್ ಯು ರಮೇಶ್.